ಹನುಮಂತ ಅಪ್ಪ ಅವ್ವ ಊರಿಂದ ಊಟ ತಂದಿದ್ದಾರೆ. ಸೊ ಬಂದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಂಗಪ್ಪ ಅಂದ್ರೆ ಯಾವ್ದಾದ್ರು ಫಂಕ್ಷನ್ಗೆ ಅಥವಾ ಯಾವ್ದಾದ್ರು ಫ್ರೆಂಡ್ಸ್ ಮನೆಗೆ ಅಥವಾ ಫ್ಯಾಮಿಲಿಗೆ ಸಂಬಂಧಿಕರು ಯಾರದೇ ಮನೆಗೆ ಹೋದ್ರೂ ಬುತ್ತಿ ಕಟ್ಕೊಂಡು ಹೋಗ್ತಾರೆ ನೋಡ್ರಿ. ರೊಟ್ಟಿ ಪಲ್ಯ ಚಪಾತಿ ಶೇಂಗಾ ಚಟ್ನಿ ಬದ್ನಿಕಾಯಿ ಪಲ್ಯ ಮಡ್ಕಿಕಾಳು ಪಲ್ಯ ಒಂದ ಎರಡು ಎಲ್ಲಾನು ಕಟ್ಕೊಂಡು ಅವ್ರ ಮನೆಗೆ ಹೋಗ್ತಾರ್ರಿ. ಹಂಗೆ ಹೋಗಂಗಿಲ್ರಿ. ನಮ್ಮ ಕಡೆ ಹೆಂಗಂದ್ರೆ ಬ್ರೆಡ್ ಬಿಸ್ಕಿಟ್ ತೊಗೊಂಡು ಸಂಬಂಧಿಕರ ಮನೆಗೆ ಅಥವಾ ಫ್ರೆಂಡ್ಸ್ ಮನೆಗೆ ಅಥವಾ ಏನಾದರೂ ಹೋಗಂಗಿಲ್ಲ ನೋಡ್ರಿ. ಹನುಮಂತನ ಅವ್ರ ಅಪ್ಪ ಅಮ್ಮ ಹನುಮಂತನಗ ಅನ್ಸಿರ್ತೈತಿ ಅವ್ರು ಅವಾಗ ನಮ್ಮ ಮಗ ಯಾಕೆ ಊಟ ಕರೆಕ್ಟ್ ಮಾಡತ್ತಿಲ್ಲ ಅಲ್ಲೇ ನಮ್ಮ, ಯಾಕಂದ್ರೆ ನಮ್ಗೆ ರೂಢ ನೋಡ್ರಿ. ಯಾಕಂದ್ರೆ ರೊಟ್ಟಿ ಪಲ್ಯ ತಿಂದ ಮಂದಿ ನಾವು ಉತ್ತರ ಕರ್ನಾಟಕ ಮಂದಿ. ಸೊ ಎಲ್ಲೋ ಒಂದು ಕಡೆ ಅವ್ರು ಅವಾಗ ಅನಿಸ್ತು ಇದು ಯಾಕೋ ಸೆಟ್ ಆಗತ್ತಿಲ್ಲ ನಮಗೆ. ಸೊ ರೊಟ್ಟಿ ಪಲ್ಯ ತೊಗೊಂಡು ಹೋಗ್ಬಿಡೋಣ ಅನಿಸ್ತು ನನಗಂತೂ. ನೆಕ್ಸ್ಟ್ ಲೆವೆಲ್ ಅನಿಸ್ತು. ಯಾಕಂದ್ರೆ ಹನುಮಂತಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡತ್ತಾನೆ. ಅವ್ರ ಅಪ್ಪ ಅಮ್ಮ ನೋಡ್ರಿ ನಿನ್ನೆ ರೊಟ್ಟಿ ಬುತ್ತಿ ಎಲ್ಲರೂ ತೊಗೊಂಬಂದಾರೆ. ಸೊ ಎಲ್ಲರೂ ಸೇರಿ ಊಟ ಮಾಡತ್ತಾರೆ. ಅದೊಂಥರ ಖುಷಿ ವಿಚಾರ ಆತ. ಸೊ ನಿನ್ನೆ ಬಿಗ್ ಬಾಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆತ. ಹನುಮಂತಣ್ಣ ಅಂತೂ ಭಾಳ ಉತ್ತರ ಕರ್ನಾಟಕದ ಫೇಮಸ್. ಸೊ ಇನ್ನು ಮೇಲೆ ಉತ್ತರ ಕರ್ನಾಟಕದ